ಫ್ರೆಂಡ್ಸ್ ನಮಸ್ತೆ. ನೋಡಿ, ಮಂಗಳೂರಲ್ಲಿ ಎಷ್ಟು ಚಂದ ಪ್ಲೇಸ್ ಉಂಟಂತ ಯಾರಿಗೂ ಸಹ ಗೊತ್ತಿರಲಿಲ್ಲ, ನನಗೂ ಸಹ ಗೊತ್ತಿರಲಿಲ್ಲ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚಂದ. ಬನ್ನಿ ತೋರಿಸ್ತೀನಿ. ನೋಡಿ, ಒಂದು ಕಡೆ ಸುಂದರವಾದಂಥ ಈ ಒಂದು ಶ್ರೀಕೃಷ್ಣನ ಧ್ಯಾನ ಮಂದಿರ, ಮತ್ತೊಂದು ಕಡೆ ಸುಂದರವಾದಂಥ ಒಂದು ಗುಡ್ಡ. ಫ್ರೆಂಡ್ಸ್ ನೋಡಿ, ಸುತ್ತಮುತ್ತಲು ಗ್ರೀನ್, ಹಸಿರು ಹಸಿರಾದಂಥ ಒಂದು ವಾತಾವರಣ, ಸುಂದರವಾದಂಥ ಒಂದು ವ್ಯೂ ಪಾಯಿಂಟ್. ಫ್ರೆಂಡ್ಸ್, ಇದಿರೋದು ಮುಡುಪಿನ ಗುಡ್ಡದಲ್ಲಿ, ಮುಡುಪಿನ ಶ್ರೀಕೃಷ್ಣ ಧ್ಯಾನ ಮಂದಿರದ ಗುಡ್ಡದಲ್ಲಿದೆ ಈ ಒಂದು ಸುಂದರ ವ್ಯೂ ಪಾಯಿಂಟ್. ನೋಡಿ, ಆ ಕಡೆ ಕಾಣ್ತಾ ಉಂಟು ನಮ್ಮ ಇನ್ಫೋಸಿಸ್ ಸಂಸ್ಥೆ. ಸುತ್ತಮುತ್ತಲೂ ಗ್ರೀನ್. ನೋಡಿ, ಆ ಕಡೆ ಇನ್ಫೋಸಿಸ್ನ ಒಂದು ಕ್ಯಾಂಪಸ್ ಇದೆ. ನಮ್ಮ ಮಂಗಳೂರಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ ಈ ಮುಡುಪಿನ ಈ ಗುಡ್ಡ ಹಿಲ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸಂಜೆ ಹೊತ್ತಲ್ಲಿ ಸನ್ಸೆಟ್ ವ್ಯೂ ಹೇಗೆ ಕಾಣ್ತಾ ಉಂಟಂತ. ಈ ಸುಂದರ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ದಿನಕ್ಕೆ 100 ಜನ ಬರ್ತಾರೆ. ನಾನು ಬಂದಿದ್ದು ವೀಕೆಂಡಿಗೆ, ಸಂಡೆಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಕಾಣ್ತಾ ಉಂಟಂತ ಸನ್ಸೆಟ್. ಒಂದು ಪ್ರಶಾಂತವಾದ ಗಾಳಿ ಮತ್ತೊಂದು ಸುಂದರ ವಾತಾವರಣ, ಇಷ್ಟು ಸಿಕ್ಕಿದ್ರೆ ಉಂಟಲ್ವಾ ಮನಸ್ಸಿಗೆ ನೆಮ್ಮದಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಾಣ್ತಾ ಉಂಟು ನಮ್ಮ ಇನ್ಫೋಸಿಸ್ನ ಒಂದು ಆಫೀಸ್. ನೋಡಿ, ಎಲ್ಲ ಕಡೆ ಸುತ್ತಮುತ್ತಲು ನೋಡಿ ಗ್ರೀನ್, ಎಲ್ಲ ಮರ ಗಿಡಗಳು, ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಫ್ರೆಂಡ್ಸ್, ನೀವು ಈ ವ್ಯೂ ಪಾಯಿಂಟಿಗೆ ಬರಲಿಕ್ಕಿದ್ರೆ ಮುಡಿಪಿಗೆ ಬರಬೇಕು. ಮುಡಿಪಿನ ಶ್ರೀಕೃಷ್ಣ ಧ್ಯಾನ ಮಂದಿರ ನೋಡಿ, ಇಲ್ಲಿ ಕಾಣ್ತಾ ಉಂಟಲ್ಲ ಶ್ರೀಕೃಷ್ಣ ಧ್ಯಾನ ಮಂದಿರ, ಇದು ಸಹ ನೋಡ್ಬೋದು. ಆ ಕಡೆ ಈ ಕಡೆ ತುಂಬ ಗ್ರೀನ್, ಒಳ್ಳೆ ಪಾರ್ಕ್ ಇದೆ ಮತ್ತು ಈ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಹ ನೋಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಸಣ್ಣ ಮಿನಿ ವ್ಲಾಗ್. ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.